ವರುಣನ ಕೃಪೆಯ ಕಾರಣಕ್ಕೆ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಜೀವ ಕಳೆ ಬಂದಂತಹ ಅನುಭವ ಇದೆ. ಜಲಾಶಯದಲ್ಲಿ 91,000ಕ್ಕೂ ಅಧಿಕ ಕ್ಯೂಸೆಕ್ನ ಒಳಹರಿವು ಬರ್ತಾ ಇದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನ ತುಂಗಭದ್ರಾ ಡ್ಯಾಂನಲ್ಲಿ ನೀರಿನ ಇನ್ಫ್ಲೋ ಚೆನ್ನಾಗಿದೆ, ಅರ್ಧದಷ್ಟು ಭರ್ತಿಯಾಗಿದೆ. ಇದರ ಪರಿಣಾಮವಾಗಿ ತುಂಗಭದ್ರಾ ಜಲಾಶಯ ಅವಲಂಬಿತ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಸ್ಪೆಷಲಿ ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳು ಇಲ್ಲೆಲ್ಲ ರೈತರಿದಾರಲ್ಲ, ಅವ್ರಿಗೆಲ್ರಿಗೂ ಕೂಡ ಖುಷಿಯ ವಿಚಾರ ಇದಾಗ್ತಾ ಇದೆ. ಇಲ್ಲಿ ಡ್ಯಾಮ್ ತುಂಬೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಚಿಕ್ಕಮಗಳೂರಿನಲ್ಲಿ ಹುಟ್ಟುವಂತಹ ತುಂಗಾ ಮತ್ತು ಭದ್ರಾ ನದಿಗಳು. ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಹುಟ್ಟುವಂತಹ ನದಿಗಳು ಚೆನ್ನಾಗಿ ಅಲ್ಲಿ ಮಳೆ ಆದರೆ ಇಲ್ಲಿ ಡ್ಯಾಮ್ ತುಂಬುತ್ತೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬೀಳುತ್ತಿರೋ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ತೋರಿಸುವಂಥ ಕೆಲಸ ಮಾಡ್ತೇನೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯ ಇದು. ನೋಡ್ತಾ ಇರೋ ದೃಶ್ಯದಲ್ಲಿ ಇದು ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಜೀವನಡಿಯಾಗಿದೆ. ಅಷ್ಟೇ ಅಲ್ಲದೆ ತೆಲಂಗಾಣ ಮತ್ತು ಆಂಧ್ರ ಜಿಲ್ಲೆಗಳಿಗೂ ಸಹ ಇದೇ ನೀರನ್ನು ನಂಬಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಲ್ಲಿ ಕೃಷಿ ಚಟುವಟಿಕೆ ಆಗಿರ್ಬೋದು, ಕೈಗಾರಿಕೆಗಳಿಗಾಗಿರ್ಬೋದು ಮತ್ತು ಕುಡಿಯೋ ನೀರಿಗೂ ಸಹ ತುಂಗಭದ್ರಾ ಜಲಾಶಯನೇ ನಂಬಿದ್ದಾರೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ತುಂಗಭದ್ರಾ ಜಲಾಶಯ 105 TMC ಸಾಮರ್ಥ್ಯ ತುಂಗಭದ್ರಾ ಜಲಾಶಯ. ಇವತ್ತು 51 TMC ನೀರು ಇದೆ ಅಂತ ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲದೆ ಅಂದರೆ ಇವತ್ತು 91,000 ಕ್ಯೂಸೆಕ್ಸ್ ನೀರು ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಪ್ರಮಾಣ ಬರ್ತಾ ಇದೆ. ಯಾಕಂದರೆ ತುಂಗದಲ್ಲಿ ಆಗಲಿ ಸಂಪೂರ್ಣವಾಗಿ ತುಂಗ ಜಲಾಶಯ ಭರ್ತಿಯಾಗಿದ್ದ ಕಾರಣಕ್ಕಾಗಿ ತುಂಗ ಜಲಾಶಯದಿಂದ 90,000ಕ್ಕೂ ಅಧಿಕ ಪ್ರಮಾಣದಲ್ಲಿ ಈಗಾಗಲೇ ತುಂಗದಿಂದ ನೀರು ಬಿಡ್ತಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅದೇ ನೀರು ಸಹ ಈಗ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಈಗ ಮಲೆನಾಡಿನ ಭಾಗದ ಸಾಕಷ್ಟು ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಬೀಳ್ತಿರೋ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಈಗ ಒಂಥರ ಅಂದರೆ 51 TMC ನೀರು ಸಹ ಕಳೆದ ಒಂದು ವಾರದಿಂದ 30 TMC ಇದ್ದಂತಹ ತುಂಗಭದ್ರಾ ಜಲಾಶಯ ಇವತ್ತು ಒಂದು ವಾರದಲ್ಲಿ ಅಂದರೆ 20 TMC ಸಹ ನೀರು ಸಂಗ್ರಹ ಆಗಿದೆ. ಇವತ್ತು ಒಂದೇ ದಿನ ಅಂದರೆ ನಿನ್ನೆ ಒಂದೇ ದಿನ 7 TMC ನೀರು ಸಹ ಅಂದರೆ ತುಂಗಭದ್ರಾ ಜಲಾಶಯಕ್ಕೆ ಬಂದಿದೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು.